ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಎಂ.ಐ. ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ಇನ್ನೊಂದು ಮಸೂದೆ ತರ್ತಾ ಇದ್ದಾರೆ. APMCಗಳಲ್ಲಿ ಕೇವಲ ಸಗಟು ಮಾತಾಡೋದಲ್ಲ, ಒಮ್ಮೆ ಸಟ್ಟ ವ್ಯಾಪಾರ ಅಲ್ಲ, ಅದ್ರ ಜೊತೆಗೆ ಅಲ್ಲೇ ಕಿರುಕುಳ ವ್ಯಾಪಾರ, ಚಿಲ್ಲರೆ ವ್ಯಾಪಾರಗಳನ್ನು ಸಹಿತ ನಡೆಸೋದಕ್ಕೆ ಅವಕಾಶ ಮಾಡಿಕೊಳ್ಳುವಂಥ ಒಂದು ಮಸೂದೆಯನ್ನು ಈ ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಮಂಡಿಸಲಿದ್ದಾರೆ. ಅದನ್ನು ಎಚ್ ಕೆ ಪಾಟೀಲ್ ಹೇಳ್ತಾ ಇದ್ದಾರೆ. ಇನ್ನಾಗ ನೀವು ಈ ಸಗಟು ವ್ಯಾಪಾರದ ಜೊತೆಗೆ ನೀವು ಚಿಲ್ಲರೆ ವ್ಯಾಪಾರ ಸಹಿತ ಅಲ್ಲಿ ಮಾಡ್ಬೋದು, ಅದಕ್ಕೆ ಮಾರ್ಕೆಟ್ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ಅಂತ ಒಳ್ಳೆಯ ವಿಚಾರ. ಯಾಕಂದರೆ APMCಗಳಿಂದ ಕಸ್ಕೊಂಡು ಈ ಕಾರ್ಪೊರೇಟ್ ಕೈಯಲ್ಲಿ ಕೊಡಲಿಕ್ಕೆ ಹೊರಟಿದ್ರು ಮೋದಿಜಿಯವರು. ಕಾರ್ಪೊರೇಟ್ ಕೈ ಕೊಟ್ಟು ಕಾರ್ಪೊರೇಟ್ ಮಾರ್ಕೆಟ್ ಮಾಡ್ತಾರೆ, ನೀವು ಹೋದ ಕಾರ್ಪೊರೇಟ್ದವ್ರಿಗೆ ಹಾಕಿ ಬಿಡ್ರಿಪ್ಪ ಅನ್ನುವಂಥದ್ದು ಒಂದು ದೊಡ್ಡ. ಈಗೇನಾಗಿತ್ತು, APMCನ ಸಾಕಾಗಿತ್ತು ನಮ್ಗೆ. ಯಾಕಂದರೆ ಈ ದಲಾಲಿ ಸಂಸ್ಕೃತಿಯಿಂದಾಗೆ ರೈತಗೆ ಬೆಳೆದ ಬೆಳೆಗೆ ಬೆಲೆ ಬರ್ತಾ ಇರಲಿಲ್ಲ. ನಾವು ಬೇಡಿಕೆ ಏನಿತ್ತು, ಇದಕ್ಕೆ ನೀವು MSP ಮಾಡಿರಿ ಕಾನೂನು ಅಂತ, ಅದನ್ನೂ ಮಾಡ್ತಾಯಿಲ್ಲ ಸರ್ಕಾರ. ಅದನ್ನು ಬಿಟ್ಕೊಂಡು ಸಣ್ಣ ಮೀನುಕಾಯಿ ತೆಗೆದು ದೊಡ್ಡ ಮೀನುಕಾಯಿ ಒಗೆದು ಹೊಂಟಿದ್ರು ಮೋದಿಯವರು. ಆಯಿತು, ಈ ಬದಿ ಬಂದು ನಮ್ಮ ಕರ್ನಾಟಕ ಸರ್ಕಾರ ಅದನ್ನು ವಿಚಾರಧಾರೆ ನೆಲಗಟ್ಟಿನಲ್ಲಿದೆ. ಕಾಂಗ್ರೆಸ್ ಏನು ಭಿನ್ನಿಲ್ಲ BJPಯಿಂದ ಈ ವಿಚಾರದಲ್ಲಿ. ಯಾಕೆಂದರೆ ಇಷ್ಟರಲ್ಲೇ ಸಾಕಷ್ಟು ಮಾತಾಡ್ತಾ ಇದ್ದಾರೆ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು. ಇಲ್ಲ, ನಮ್ಮ ಮಾರ್ಕೆಟ್ ಪ್ರೈಸ್ ರೇಟ್ ಬರಬೇಕು ಅಂದರೆ ಪ್ರತಿಯೊಬ್ಬರಿಗೂ MSP ಬರಬೇಕು, ಕಾನೂನು ಆಗಬೇಕು, ಹೀಗೆ ಮಾತಾಡ್ತಾರಷ್ಟೇ. ಅವರು ತರ್ತಾ ಇಲ್ಲ. ಮತ್ತು BJPಗರಂತೆ ಮೊದಲೇ ಇಲ್ಲ. ಅವ್ರಿಗೀಗ ಅದಾನಿ ಅಂಬಾನಿ ಇಂಥವ್ರ ಕೈ ಕೊಟ್ಬಿಟ್ಟು ಪಾಪ ಕಾರ್ಪೊರೇಟ್ಗಳ ಕೈ ಆಗಿದೆ. ಇಲ್ಲಿ ಮಾರ್ಕೆಟ್ ಅಂತದ, ಮತ್ತು ಇಂಟರ್ನ್ಯಾಷನಲ್ ಮಾರ್ಕೆಟು ಅಥವಾ ನಮ್ಮ IMF ಸಹಿತ ಇದನ್ನೇ ಸರಿ ಕೊಡ್ತಾ ಇದೆ. ಯಾಕಂದ್ರೆ ಭಾರತದ ಅಗ್ರಿಕಲ್ಚರ್ ಮಾರ್ಕೆಟ್ ಭಾಳ ದೊಡ್ಡದು, ಭಾಳ ಅಂದರೆ ಭಾಳ ದೊಡ್ಡದು, ಅದು ಕೌಂಟ್ಲೆಸ್. ಅದನ್ನು ಸಾಕಷ್ಟು ಲಾಭ ಏನೋ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಹಿಂದಿನ ಸರ್ಕಾರಗಳು, ಅವ್ರ ಕೈಲಿದ್ದಂಥ ವ್ಯಾಪಾರಿಗಳು, ಇವರು ಲಾಭ ಮಾಡ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ರೈತಗೆ ಅಂತ ಬೆಳೆದ ಬೆಳೆಗೆ ಎಷ್ಟು ಖರ್ಚು ಮಾಡ್ತಾನೆ, ಏನು ಮಾಡ್ತಾನೆ ಬರೋದಿಲ್ಲ ರೇಟ. ಇದು ಶಾಶ್ವತ ಸಿದ್ಧ ಅಂತ ವಿಷಯ ಇದು. ಇವತ್ತು ನೀವು ಯಾವುದೋ ಬೆಳೆ ಬೆಳೀರಿ, ಇವತ್ತು ಗೋಧಿ ಬೆಳೀರಿ, ಅಕ್ಕಿ ಬೆಳೀರಿ,